ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಅಮ್ಮು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಒಂದು ಸತಿ ಈ ರೊಟ್ಟಿನ ಟೇಸ್ಟ್ ಮಾಡಿ ನೋಡಿ. ವೀಕ್ಲಿ ಒನ್ಸ್ ತಪ್ಪದೆ ಮಾಡ್ತೀರಾ. ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗುಗಂತೂ ಈ ರೊಟ್ಟಿ ತುಂಬ ಇಷ್ಟ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ ಬನ್ನಿ. ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿಕೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ನೀರನ್ನ ಚೆನ್ನಾಗಿ ಮಳ್ಳಕ್ಕೆ ಬಿಟ್ಟಿದ್ದೀನಿ. ಪಾತ್ರೆನ ಸೈಡ್ಗೆ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ತಿರುಗ್ಕೊಳ್ತೀವಲ್ಲ ಆ ಥರ ತಿರುಗ್ಕೋಬೇಕು. ಚಪಾತಿ ಹಿಟ್ಟು ಮಿತ್ಕೊತೀವಲ್ಲ ಹಾಗೆ ನೋಡಿ. ಈಗ ಅದು ಕೈಗೆ ಅಂಟ್ಕೋತಾ ಇಲ್ಲ. ಈಗ ಈರುಳ್ಳಿ, ಕ್ಯಾರೆಟ್ ಇವೆಲ್ಲ ಹಚ್ಚಿಕೊಂಡಿದ್ದಲ್ಲ ಅದನ್ನೆಲ್ಲ ತಗೊಂಡು ಅದರೊಳಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಕೈಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಚೆನ್ನಾಗಿ ನಾದ್ಕೋಬೇಕು ಅದನ್ನ. ಈಗ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹಂಗೆ ಸಾರನ್ನ ಬಾಳೆ ಎಲೆ ಮುಚ್ಚಿಕ್ಕಿಡ್ತೀನಿ 1 5 ಮಿನಿಟ್ಸು. ಅದಾದ್ಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಕೈಗೆ ಅಂಟ್ಕೋತಾ ಇಲ್ಲ. ನಾನು ಈ ಥರ ರೆಡಿ ಮಾಡ್ಕೊಂಡು ಬಾಳೆ ಎಲೆ ಕಟ್ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತ ಅಂದರೆ ಕವರಲ್ಲೂ ಕೂಡ ಲಟ್ಟಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ಎಲೆಗೆ ಒಂಚೂರು ಅಂಟಲ್ಲ, ಸಿಟ್ಟಿದು. ತೆಳ್ಳಗೆ ಬರುತ್ತೆ ನೋಡಿ, ಚಪಾತಿ ಬಂದಂಗೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬಹುದು. ಹಂಚು ಕಾಯ್ದಿದೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸುತ್ತ ಸವರ್ಕೋತಾ ಇದ್ದೀನಿ. ಈಗ ರೊಟ್ಟಿ ಅದ್ರ ಮೇಲೆ ಹಾಕ್ತಿದ್ದೀನಿ ನೋಡಿ. ಒಂದು ಚೂರು ಎಲೆ ಗಂಟಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಈಗ ರೊಟ್ಟಿ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಸವರ್ಕೋಬೇಕು. ತುಪ್ಪ ಇದ್ರೆ ಇನ್ನು ತುಂಬ ರುಚಿಯಾಗಿ ಬರುತ್ತೆ. ನಾನು ಅಷ್ಟರಲ್ಲಿ ಇನ್ನೂ ಒಂದು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಾಗಿದೆ ನೋಡಿ, ತಿರುವಾಕೋತಾ ಇದ್ದೀನಿ. ಈಗ ಲಾಸ್ಟ್ಗೆ ತುಪ್ಪ ಸವರ್ತಾ ಇದ್ದೀನಿ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ತುಂಬ ಸಾಫ್ಟಾಗಿ ಬಂದಿದೆ. ಪ್ಲೀಸ್ ಸಬ್ಸ್ಕ್ರೈಬ್.